ಹೋಗಿರೋ ಟಾಪಿಕ್ ಲಿಂಕಿಂಗ್ ವರ್ಕ್ಶೀಟ್ಸ್. ಲಿಂಕಿಂಗ್ ವರ್ಕ್ಶೀಟ್ಸ್ ಅಂದರೆ ಒಂದು ಶೀಟಲ್ಲಿರೋ ವ್ಯಾಲ್ಯೂನ ಇನ್ನೊಂದು ಶೀಟಲ್ಲಿ ನಾವು ರೆಫರ್ ಮಾಡಬೇಕು ಅಥವಾ ಆಕ್ಸೆಸ್ ಮಾಡಬೇಕು, ಅದನ್ನು ತೊಗೊಂಡು ಯೂಸ್ ಮಾಡಬೇಕು ಅಂತ ಅಂದಾಗ ನಾವು ವರ್ಕ್ಶೀಟ್ಸ್ನ ಲಿಂಕ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನೀವು ಇಲ್ಲಿ ನೋಡ್ಬೋದು ಜಾನ್ವರಿ ತಿಂಗಳದ ಎಕ್ಸ್ಪೆನ್ಸಸ್ ಇಲ್ಲಿ ನಾನು ಟೈಪ್ ಮಾಡಿದ್ದೀನಿ. ಮೊದಲನೇ ಕಾಲಮಲ್ಲಿ ಐಟಮ್ ಅಂತ ಇದೆ. ಆ ಐಟಮ್ ಕೆಳಗಡೆ ರೆಂಟ್, ಫುಡ್, ಟ್ರಾವೆಲ್, ಎಲೆಕ್ಟ್ರಿಸಿಟಿ, ಮೊಬೈಲ್ ಈ ಥರ ಇದೆ. ಎರಡನೇ ಕಾಲಮಲ್ಲಿ ಅಮೌಂಟ್, ಪರ್ಟಿಕ್ಯುಲರ್ ಐಟಮ್ಗೆ ಎಷ್ಟು ಅಮೌಂಟ್ ಖರ್ಚಾಗಿದೆ ಅಂತ ಇಲ್ಲಿ ಎಂಟ್ರಿ ಮಾಡ್ಕೊಂಡಿದ್ದೀನಿ. ಅದ್ರ ಟೋಟಲ್ ಸಮ್ ಫಂಕ್ಷನ್ನ ಯೂಸ್ ಮಾಡಿ ಇದ್ರ ಟೋಟಲ್ ಕೂಡ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಪಕ್ಕದ ಶೀಟಲ್ಲಿ ಸಮ್ಮರಿ ಶೀಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಪ್ರತಿ ತಿಂಗಳು ಟೋಟಲ್ ಎಷ್ಟು ಎಕ್ಸ್ಪೆನ್ಸಸ್ ಆಯಿತು ಅಂತ ಇಲ್ಲಿ ನಾನು ಹಾಕೋತಿದ್ದೀನಿ. ಸೊ ಇದನ್ನ ಹಾಕೊಳ್ಳೋದಕ್ಕೆ ನಾನು ಪ್ರತಿ ಸಲ ಟೈಪ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾನಿಲ್ಲಿ ಐಟಮ್ಸ್ನ ಎಂಟ್ರ್ ಮಾಡಿ ಅದ್ರ ಅಮೌಂಟ್ನ ಎಂಟ್ರ್ ಮಾಡಿ ಅದನ್ನು ಟೋಟಲ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಆ ಟೋಟಲ್ನ ಮಾತ್ರ ನಾನು ಈ ವ್ಯಾಲ್ಯೂ ಇಲ್ಲಿಗೆ ಲಿಂಕ್ ಮಾಡ್ಬೋದು. ಅದನ್ನು ಲಿಂಕ್ ಮಾಡೋದಕ್ಕೆ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಈಸ್ ಈಕ್ವಲ್ ಟು ಸಿಂಬಲ್ ಟೈಪ್ ಮಾಡಿ ಯಾವ ಶೀಟಿಂದ ನಮಗೆ ವ್ಯಾಲ್ಯೂ ಬೇಕು ಆ ಶೀಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆ ಶೀಟ್ನ ಕ್ಲಿಕ್ ಮಾಡಿದ ತಕ್ಷಣ ಸೆಲೆಕ್ಟ್ ಆಗಿದೆ ಅಂತ ಸೆಲೆಕ್ಟ್ ಆಗಿರೋದಕ್ಕೆ ನಮಗೆ ಇಲ್ಲಿ ಆ ಶೀಟ್ ಹೆಸರು ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಸಿಂಗಲ್ ಕೊಟೇಶನ್ ಮಾರ್ಕ್ಸಲ್ಲಿ. ಅದ್ರ ಪಕ್ಕದಲ್ಲಿ ನೀವು ನೋಡ್ಬೋದು ಎಕ್ಸ್ಕ್ಲಮೇಟರಿ ಮಾರ್ಕ್ ಕೂಡ ಇದೆ. ನಾನು ಯಾವ ಸೆಲ್ ಅಥವಾ ರೇಂಜ್ನ ಸೆಲೆಕ್ಟ್ ಮಾಡ್ಕೋತೀನಿ ಅದು ಕೂಡ ಇಲ್ಲಿ ಪಕ್ಕದಲ್ಲಿ ಎಕ್ಸ್ಕ್ಲಮೇಟರಿ ಸಿಂಬಲ್ ಆದಮೇಲೆ ಡಿಸ್ಪ್ಲೇ ಆಗುತ್ತೆ. ಸಪೋಸ್ ನಾನು ಇಲ್ಲಿ ಟೋಟಲ್ ಬೇಕಾಗಿರೋದ್ರಿಂದ ಟೋಟಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಆಗಿರುವಂಥ ಸೆಲ್ C9ನ ಸೆಲೆಕ್ಟ್ ಮಾಡಿಕೊಂಡೆ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನೀವು ಫಾರ್ಮುಲಾ ಬಾರಲ್ಲಿ ನೋಡ್ಬೋದು, ನಮಗೆ ಇಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ. ಜಾನ್ವರಿ 2026 ಅನ್ನೋ ಶೀಟಿಂದ ನಾವು C9 ಸೆಲ್ಲಲ್ಲಿರುವಂಥ ವ್ಯಾಲ್ಯೂ ಏನಿದೆ ಟೋಟಲ್ ವ್ಯಾಲ್ಯೂ ಅದನ್ನು ತಗೋತಾ ಲಿಂಕ್ ಮಾಡ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಸಮ್ಮರಿ ಶೀಟ್ಗೆ. ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಇಲ್ಲಿ ನಾನಿಲ್ಲಿ ಏನು ಟೋಟಲ್ ಕ್ಯಾಲ್ಕುಲೇಟ್ ಮಾಡಿ ಏನು ಆನ್ಸರ್ ಬಂದಿದೆ 24,200 ಅದು ನಮಗೆ ಸಮ್ಮರಿ ಶೀಟಲ್ಲಿ ಇಲ್ಲಿ ಈಕ್ವಲ್ಸ್ ಹಾಕ್ಬಿಟ್ಟು ಆ ಪರ್ಟಿಕ್ಯುಲರ್ ಶೀಟಲ್ಲಿ ನಾವು ಯಾವ ಸೆಲ್ನ ಕ್ಲಿಕ್ ಮಾಡ್ತೀನಿ ಆ ವ್ಯಾಲ್ಯೂ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸಪೋಸ್ ನಾನಿಲ್ಲಿ ಏನಾದರೂ ಚೇಂಜಸ್ ಮಾಡಿದ್ರೆ ನಾನು ಸಪೋಸ್ ಇಲ್ಲಿ ಮೊಬೈಲ್ ಬಿಲ್ನ 750 ಅಂತ ಚೇಂಜ್ ಮಾಡ್ತೀನಿ. ಅದೇ ಥರ ಟ್ರಾವೆಲ್ ಎಕ್ಸ್ಪೆನ್ಸಸ್ನ 2,000 ಅಂತ ಚೇಂಜ್ ಮಾಡ್ತಾ ಇದ್ದೀನಿ. ಚೇಂಜ್ ಮಾಡಿದ ತಕ್ಷಣ ನಾವಿಲ್ಲಿ ನೋಡ್ಬೋದು ಟೋಟಲ್ ಚೇಂಜ್ ಆಗಿದೆ. ಸೊ ಮ್ಯಾನ್ಯುಯಲ್ ಆಗಿ ಟೈಪ್ ಮಾಡಿದಾಗ ನಾವೇನಾಗುತ್ತೆ ಇಲ್ಲಿ ಏನಾದರೂ ಚೇಂಜಸ್ ಮಾಡಿದಾಗ ಈ ಚೇಂಜಸ್ ಏನಿದೆ ಇದನ್ನು ಮತ್ತೆ ನಾವು ಸಮ್ಮರಿ ಶೀಟಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಅದು ಆ ಕೆಲಸ ಮಾಡೋ ಬದಲು ಡೈರೆಕ್ಟಾಗಿ ನಮಗೆ ಇಲ್ಲಿ ಏನೇ ಚೇಂಜಸ್ ಮೈನ್ ಶೀಟಲ್ಲಿ ನಾವು ಏನೇ ಚೇಂಜಸ್ ಮಾಡಿದ್ರು ಅದು ಸಮ್ಮರಿ ಶೀಟಲ್ಲಿ ಕೂಡ ಚೇಂಜ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ನಾನು ಇಲ್ಲಿ ಚೇಂಜಸ್ ಮಾಡಾದ್ಮೇಲೆ ಟೋಟಲ್ ಕೂಡ ಚೇಂಜ್ ಆಯಿತು 24,950 ಅಂತ. ಸೇಮ್ ವ್ಯಾಲ್ಯೂ ನಮಗೆ ಇಲ್ಲಿ ಸಮ್ಮರಿ ಶೀಟಲ್ಲಿ ಕೂಡ ತೋರಿಸ್ತಾ ಇದೆ. ಸೊ ಇದು ಒಂದು ವೇ ಆಫ್ ಲಿಂಕಿಂಗ್ ಒಂದು ಶೀಟಿಂದ ಇನ್ನೊಂದು ಶೀಟಿಗೆ ಲಿಂಕ್ ಮಾಡೋದನ್ನ ಲಿಂಕಿಂಗ್ ಶೀಟ್ ಅಂತ ಕರಿತೀವಿ. ಇದನ್ನ ಮಲ್ಟಿಪಲ್ ಟೈಮ್ಸ್ ನಾವು ಟೈಪ್ ಮಾಡೋ ಬದಲು ಅಥವಾ ಕೆಲವೊಂದ್ಸಲ ಮಿಸ್ಟೇಕು ಆಗ್ಬಿಡುತ್ತೆ, ನಾವು ಬೇರೆ ಶೀಟಿಂದ ವ್ಯಾಲ್ಯೂ ತೊಗೊಂಡು ಮ್ಯಾನ್ಯುಯಲ್ ಆಗಿ ಟೈಪ್ ಮಾಡಬೇಕಾದ್ರೆ ಅಥವಾ ಮತ್ತೆ ನಾವು ಚೇಂಜಸ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಇಲ್ಲಿ ಟೋಟಲ್ ವ್ಯಾಲ್ಯೂ ಕೂಡ ಚೇಂಜ್ ಆಗುತ್ತೆ. ಸೊ ಅವಾಗ ನಾವು ಮ್ಯಾನ್ಯುಯಲ್ ಆಗಿ ಟೈಪ್ ಮಾಡಿದಾಗ ಇಲ್ಲೂ ಕೂಡ ನಾವು ಮ್ಯಾನ್ಯುಯಲ್ ಆಗಿ ಚೇಂಜ್ ಮಾಡಬೇಕಾಗುತ್ತೆ. ಅದನ್ನು ಅವಾಯ್ಡ್ ಮಾಡೋ ಬದಲು ನಾವು ಈ ಥರ ಸಿಂಪಲ್ ವೇನಲ್ಲಿ ಶೀಟ್ಸ್ನ ಲಿಂಕ್ ಮಾಡ್ಬೋದು. ಇವಾಗ ನೀವು ಒಂದೇ ವರ್ಕ್ ಬುಕ್ಕಲ್ಲಿ ಬೇರೆ ಬೇರೆ ಶೀಟ್ಸ್ನ ಲಿಂಕ್ ಮಾಡೋದನ್ನ ನೋಡಿದ್ರಿ. ಇವಾಗ ಒಂದು ವರ್ಕ್ ಬುಕ್ಕಲ್ಲಿ ಇನ್ನೊಂದು ವರ್ಕ್ ಬುಕ್ನ ಲಿಂಕ್ ಮಾಡೋದನ್ನ ನೋಡೋಣ. ಇಲ್ಲಿ ಸಮರಿನಲ್ಲಿ ನನಗೆ ಫೆಬ್ರವರಿ ಟೋಟಲ್ ಎಕ್ಸ್ಪೆನ್ಸ್ ಬೇಕು. ಅದನ್ನು ನಾನು ಇನ್ನೊಂದು ವರ್ಕ್ ಬುಕ್ಕಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅದರ ಹೆಸರು ಫೆಬ್ರವರಿ 2026 ಅಂತ ನೇಮ್ ಮಾಡಿದ್ದೀನಿ. ಅದರಲ್ಲೂ ಕೂಡ ಸೇಮ್ ಜಾನ್ವರಿ ಥರನೇ ಐಟಮ್ ಮತ್ತು ಅಮೌಂಟ್ಸ್ ಟೋಟಲ್ ಎಕ್ಸ್ಪೆನ್ಸಸ್ ಕ್ಯಾಲ್ಕುಲೇಟ್ ಆಗಿದೆ. ಸೊ ಇಲ್ಲಿ 2 ಎಕ್ಸ್ಟ್ರಾ ಕೂಡ ನಾನು ಹಾಕ್ಕೊಂಡಿದ್ದೀನಿ, ಮೆಡಿಕಲ್ ಮತ್ತು ಶಾಪಿಂಗ್ ಅಂತ. ಅದ್ರ ಟೋಟಲ್ ನಾನಿಲ್ಲಿ C11 ಸೆಲ್ಲಲ್ಲಿ ಫಾರ್ಮುಲಾ ಹಾಕ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಸೊ ಈ ವ್ಯಾಲ್ಯೂನ ಇಲ್ಲಿರೋ ಟೋಟಲ್ ವ್ಯಾಲ್ಯೂ ಫೆಬ್ರವರಿದು ಟೋಟಲ್ ವ್ಯಾಲ್ಯೂನ ನಾನು ಜಾನ್ವರಿ 2026 ಫೈಲಲ್ಲಿ ಸಮ್ಮರಿ ಶೀಟ್ಗೆ ಹಾಕೋಬೇಕು ಅಂತ ಅಂದಾಗ ಮೊದಲನೇದಾಗಿ ನಾನು ಇಲ್ಲಿ ವಿಂಡೋಸ್ನ ರೀಸೈಸ್ ಬಟನ್ ಏನಿದೆ ಇಲ್ಲಿ ಈ ಬಟನ್ ಮೇಲೆ ಮೌಸ್ನ ಪ್ಲೇಸ್ ಮಾಡಿದಾಗ ನಮಗೆ ಸ್ನ್ಯಾಪ್ ಲೇಔಟ್ಸ್ ತೋರುತ್ತೆ. ಬೇರೆ ಬೇರೆ ಥರ ಸ್ನ್ಯಾಪ್ ಲೇಔಟ್ ತೋರಿಸುತ್ತೆ. ನನಗೆ ಇಲ್ಲಿ 2 ಫೈಲ್ ಬೇಕಾಗಿರೋದು, ಒಂದು ಜಾನ್ವರಿ ಮತ್ತು ಒಂದು ಫೆಬ್ರವರಿ. ಸೊ ಈ ಲೇಔಟ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನನಗೆ ಇದು ರೀಸೈಸ್ ಆಗುತ್ತೆ. ಜಾನ್ವರಿ ಕರೆಂಟ್ ವರ್ಕ್ ಶೀಟ್ ಏನಿದೆ ವರ್ಕ್ ಬುಕ್ ಏನಿದೆ ಜಾನ್ವರಿ 2026 ಅದು ರೀಸೈಸ್ ಆಗುತ್ತೆ. ಜೊತೆಗೆ ನಂಗೆ ಪಕ್ಕದಲ್ಲಿ ಯಾವ ವಿಂಡೋ ಬೇಕು ಅದನ್ನು ಕ್ಲಿಕ್ ಮಾಡ್ಬೋದು. ನನಗೆ ಫೆಬ್ರವರಿ 2026 ಎಕ್ಸೆಲ್ ಶೀಟ್ ಬೇಕಾಗಿರೋದ್ರಿಂದ ಅದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನೀವು ನೋಡ್ಬೋದು 2 ಪಕ್ಕ ರೀಸೈಸ್ ಆಗಿ ಪ್ಲೇಸ್ ಆಗಿದೆ. ಸೊ ಫೆಬ್ರವರಿ ವ್ಯಾಲ್ಯೂ ನನಗೆ ಟೋಟಲ್ ಎಕ್ಸ್ಪೆನ್ಸ್ ಬೇಕಾಗಿರೋದ್ರಿಂದ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಈಕ್ವಲ್ ಟು ಟೈಪ್ ಮಾಡಿ
ಫೆಬ್ರವರಿ ಶೀಟಲ್ಲಿ ನಾನು ಅದ್ರ ಟೋಟಲ್ಲು ಏನಿದೆ C11 ಸೆಲ್ಲಲ್ಲಿ ಅದನ್ನು ಕ್ಲಿಕ್ ಮಾಡ್ತೀನಿ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನೀವು ಫಾರ್ಮುಲಾ ಬಾರಲ್ಲಿ ನೋಡ್ಬೋದು. ಮೊದಲನೇದಾಗಿ ಇಲ್ಲಿ ಬೇರೆ ಬೇರೆ ವರ್ಕ್ ಬುಕ್ ಆಗಿರೋದ್ರಿಂದ ಮೊದಲನೇದಾಗಿ ನಮಗೆ ಸ್ಕ್ವೇರ್ ಬ್ರಾಕೆಟ್ಸಲ್ಲಿ ವರ್ಕ್ ಬುಕ್ ಹೆಸರು ಬರುತ್ತೆ. ಫೆಬ್ರವರಿ 2026.excelSX ವಿತ್ ಎಕ್ಸ್ಟೆನ್ಷನ್ ನಮಗೆ ಸ್ಕ್ವೇರ್ ಬ್ರಾಕೆಟ್ಸಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದ್ರ ಪಕ್ಕದಲ್ಲಿ ಆ ಪರ್ಟಿಕ್ಯುಲರ್ ವರ್ಕ್ ಬುಕ್ದು ಶೀಟ್ ಯಾವ್ದು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಒಂದೇ ಶೀಟ್ ಇರೋದ್ರಿಂದ ಆ ಶೀಟ್ದೇ ಹೆಸರು ಬಂದಿದೆ. ಸಪೋಸ್ ಮಲ್ಟಿಪಲ್ ಶೀಟ್ಸ್ ಇದ್ದರೆ ಯಾವ ಶೀಟ್ನ ನಾನು ತಗೋತೀನಿ ಆ ಶೀಟ್ದು ಹೆಸರು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದ್ರ ಪಕ್ಕ ಎಕ್ಸ್ಕ್ಲಮೇಟರಿ ಮಾರ್ಕ್ಸ್ ಬಂದು ಅದ್ರ ಪಕ್ಕದಲ್ಲಿ ನಾನು ಯಾವ ಸೆಲ್ನ ಕ್ಲಿಕ್ ಮಾಡಿದ್ದೀನಿ ಲಿಂಕ್ ಮಾಡೋದಕ್ಕೆ ಆ ಸೆಲ್ದು ಅಡ್ರೆಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನಾನು ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಫೆಬ್ರವರಿ ಶೀಟಲ್ಲಿ 2026 ಶೀಟಲ್ಲಿ ಟೋಟಲ್ ವ್ಯಾಲ್ಯೂ 27,100 ಏನಿದೆ ಅದು ನಮಗೆ ಇಲ್ಲಿ ಲಿಂಕ್ ಆಗಿರೋದ್ರಿಂದ ಆ ಅಮೌಂಟ್ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ. ಸಪೋಸ್ ನಾನು ಇಲ್ಲಿ ಏನಾದರೂ ಚೇಂಜಸ್ ಮಾಡಿದೆ ಅಂತಂದರೆ, ಸಪೋಸ್ ನಾನಿಲ್ಲಿ ಮೆಡಿಕಲ್ ಎಕ್ಸ್ಪೆನ್ಸಸ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು 1000 ಅಂತ ಇರೋದನ್ನ 2000 ಅಂತ ಚೇಂಜ್ ಮಾಡಿದಾಗ ನೀವು ಟೋಟಲ್ ಕೆಳಗಡೆ ನೋಡ್ಬೋದು 28,100 ಅಂತ ಚೇಂಜ್ ಆಯಿತು. ಲಿಂಕ್ ಆಗಿರೋದ್ರಿಂದ ಇನ್ನೊಂದು ವರ್ಕ್ ಬುಕ್ಕಲ್ಲಿ ಅಂದರೆ January 2026 ವರ್ಕ್ ಬುಕ್ಕಲ್ಲಿ ಸಮ್ಮರಿ ಶೀಟ್ಗೆ ಲಿಂಕ್ ಆಗಿರೋದ್ರಿಂದ ಇಲ್ಲೂ ಕೂಡ ನಾನು ಲಿಂಕ್ ಆಗಿರೋ ಸೆಲ್ಲಲ್ಲಿ ಕೂಡ 28,100 ಅಂತ ಚೇಂಜ್ ಆಗುತ್ತೆ. ಸಪೋಸ್ ನಾನು ಇಲ್ಲಿ ಬೇರೆ ಯಾವುದಾದ್ರೂ ಇನ್ಯಾವುದಾದ್ರೂ ಚೇಂಜ್ ಮಾಡಿದೆ ಅಂತ ಅಂದರೆ, ಸಪೋಸ್ ಶಾಪಿಂಗ್ನ 2,500 ಅಂತ ಚೇಂಜ್ ಮಾಡಿದಾಗ ಟೋಟಲ್ ಇಲ್ಲೂ ಚೇಂಜ್ ಆಗುತ್ತೆ. ಈ ವ್ಯಾಲ್ಯೂನ ಲಿಂಕ್ ಮಾಡಿರೋದ್ರಿಂದ ಅದು ಲಿಂಕ್ ಆಗಿರೋ ಶೀಟಲ್ಲಿ ಕೂಡ ಚೇಂಜ್ ಆಗುತ್ತೆ. ಸೊ ಇದನ್ನು ನಾವು ವರ್ಕ್ ಬುಕ್ ಅಥವಾ ವರ್ಕ್ಶೀಟ್ಸ್ನ ಲಿಂಕ್ ಮಾಡಬೇಕಾದ್ರೆ ಇದು ತುಂಬ ಉಪಯೋಗ ಆಗುತ್ತೆ. ಅದೇ ಥರ ಡೇಟಾ ನಮ್ಗೆ ಚೇಂಜಸ್ ಮಾಡಿದಾಗ ವ್ಯಾಲ್ಯೂ ನಮಗೆ ಲಿಂಕ್ ಆಗಿರೋ ಶೀಟಲ್ಲೂ ಕೂಡ ಚೇಂಜ್ ಆಗಬೇಕು ಅಂತ ಅಂದಾಗ ಈ ಮೆಥಡ್ನ ನಾವು ಆರಾಮಾಗಿ ಯೂಸ್ ಮಾಡ್ಬೋದು. ಇದನ್ನು ನಾವು ಲಿಂಕಿಂಗ್ ವರ್ಕ್ಶೀಟ್ನ ಯೂಶಲ್ ಆಗಿ ನಾವು ಮಾರ್ಕ್ಸ್ನ ಲಿಂಕ್ ಮಾಡ್ಬೇಕಾದ್ರೆ ಸ್ಟೂಡೆಂಟ್ಸ್ ಮಾರ್ಕ್ ಶೀಟಲ್ಲಿ, ಡ್ಯಾಶ್ ಬೋರ್ಡಲ್ಲಿ, ಸಮ್ಮರಿ ಶೀಟ್ ಇವಾಗ ನಾನು ತೋರಿಸಿದ್ನಲ್ಲ ಅದೇ ಥರ, ಮತ್ತು ಬೇರೆ ಬೇರೆ ರೀಜನ್ಸಲ್ಲಿ ಸೇಲ್ಸ್ ಆಗಿರೋದನ್ನ ನಾವು ಸಮ್ಮರೈಸ್ ಮಾಡಬೇಕು ಅಂದಾಗ ನಾವು ಇದೇ ಥರ ಸಮ್ಮರೈಸ್ ಮಾಡ್ಬೋದು. ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್, ಅದೇ ಥರ ಡೂಪ್ಲಿಕೇಟ್ ಎಂಟ್ರಿ ಅಥವಾ ಮಿಸ್ಟೇಕ್ ಎಂಟ್ರಿ ಮ್ಯಾನ್ಯುಯಲ್ ಎಂಟ್ರಿ ಮಾಡಬೇಕಾದ್ರೆ ಮಿಸ್ಟೇಕ್ ಆಗೋದನ್ನ ಅವಾಯ್ಡ್ ಮಾಡೋದಕ್ಕೆ ನಾವು ಲಿಂಕಿಂಗ್ ವರ್ಕ್ಶೀಟ್ಸ್ ಅಥವಾ ವರ್ಕ್ ಬುಕ್ನ ಯೂಸ್ ಮಾಡ್ಬೋದು.